teachings. So today we are going to discuss on a topic open and short circuit in series and parallel network. Short circuit. A short circuit is a path of zero or very low resistance compared to normal circuit resistance. It offers a very low path or very low resistance compared to normal circuit resistance. So now there are two types of short circuit in a series circuit, which is commonly called as one is partial short circuit and another one is dead short circuit. So normally short circuit ಅಂದ್ರೆ ಝೀರೋ ಪಾತ್ ಅಥವಾ ಝೀರೋ ರೆಸಿಸ್ಟೆನ್ಸ್ ಅಥವಾ ಲೋ ರೆಸಿಸ್ಟೆನ್ಸ್ ಅನ್ನು ಆಫರ್ ಮಾಡುತ್ತೆ. ಕರೆಂಟಿನ ಹರಿಯುವಿಕೆಗೆ ಲೋ ರೆಸಿಸ್ಟೆನ್ಸನ್ನು ಆಫರ್ ಮಾಡುತ್ತೆ. ಸೊ ಆ ಪರ್ಟಿಕ್ಯುಲರ್ ಸರ್ಕಿಟ್ಟಿಗೆ ನಾವು ಶಾರ್ಟ್ ಸರ್ಕಿಟ್ ಅಂತ ಕರಿತೇವೆ ಕಂಪೇರ್ ಟು ನಾರ್ಮಲ್ ಸರ್ಕಿಟ್ ರೆಸಿಸ್ಟೆನ್ಸ್. ಇಲ್ಲಿ ಸೀರೀಸ್ ಶಾರ್ಟ್ ಸರ್ಕಿಟ್ನಲ್ಲಿ ನಾವು ಎರಡು ಥರನಾದಂಥ ಶಾರ್ಟ್ ಸರ್ಕಿಟ್ಸನ್ನು ನಾವು ನೋಡ್ತೀವಿ. ಅದಕ್ಕೆ ನಾವು ಪಾರ್ಷಲ್ ಶಾರ್ಟ್ ಸರ್ಕಿಟ್ ಅಂತ ಕರಿತೀವಿ. ಇನ್ನೊಂದು ಡೆಡ್ ಶಾರ್ಟ್ ಸರ್ಕಿಟ್. ಪಾರ್ಷಲ್ ಸರ್ಕಿಟ್ ಶಾರ್ಟ್ ಸರ್ಕಿಟ್ನಲ್ಲಿ ಈ ಡಯಾಗ್ರಾಮ್ನಲ್ಲಿ ತೋರಿಸೋ ಹಾಗೆ ಇಲ್ಲಿ 12 volts battery is connected with a fuse along emitter with the R1 resistance, R2 resistance, R3 resistance in series, and the circuit is completed by negative point. ಈ ಪಾರ್ಷಲ್ ಶಾರ್ಟ್ ಸರ್ಕಿಟ್ನಲ್ಲಿ ನಾವು ಈ ಸರ್ಕಿಟ್ ನಲ್ಲಿ ತೋರಿಸಿದ ಹಾಗೆ ಕೆಲವೊಂದಷ್ಟು ಸೀರೀಸ್ ಕಾಂಪೋನೆಂಟ್ ಅಂದರೆ R1, R2, R3 ಸೀರೀಸ್ ರೆಸಿಸ್ಟರ್ಸನ್ನು ಸೀರೀಸ್ ಜೋಡಿಸಿಬಿಟ್ಟು ಫ್ಯೂಸ್ ಮತ್ತು ಎಮಿಟರ್ ಮುಖಾಂತರ ಈ ಒಂದು ಸಪ್ಲೈಗೆ ನಾವು ಕನೆಕ್ಷನ್ ಮಾಡಿದ್ದೀವಿ. ಪಾರ್ಷಲ್ ಸರ್ಕಿಟ್ ನಾವು ನೋಡಿದಾದರೆ ಯಾವುದೇ ಒಂದು ಸರ್ಕಿಟ್ ಸೀರೀಸ್ ಸರ್ಕಿಟ್ನಲ್ಲಿ ಅಲ್ಲಿ ಯಾವುದಾದ್ರೂ ಒಂದು ಕಾಂಪೋನೆಂಟಿಗೆ ಡೈರೆಕ್ಟ್ ಆಗಿರುತ್ತೆ. ಅಂದರೆ ಈ ಒಂದು ಫೇಸ್ ಲೈನು ಅಥವಾ ಇದು ಪಾಸಿಟಿವ್ ಲೈನ್ ಏನಿದೆಯಲ್ಲ, ಈ ಪಾಸಿಟಿವ್ ಲೈನು ಇದಕ್ಕೆ ಕನೆಕ್ಷನ್ ಆಗುವ ಬದಲಾಗಿ ನಮಗೆ ಡೈರೆಕ್ಟಾಗಿ ಎರಡನೇ ಕಾಂಪೋನೆಂಟಿಗೆ ಅದು ಕನೆಕ್ಷನ್ ಆಗಿರುತ್ತೆ. ಅಥವಾ ಈ ಒಂದು ಕಾಂಪೋನೆಂಟನ್ನು ಒಂದು ಫಂಕ್ಷನಿಂಗು ಟೋಟಲಿ ಡೆಡ್ ಆಗಿರುತ್ತೆ. ಇದು ಪರ್ಟಿಕ್ಯುಲರ್ ಒಂದೇ ಒಂದು ಕಾಂಪೋನೆಂಟನ್ನು ಯಾವುದಾದ್ರೂ ಒಂದು ಕಾಂಪೋನೆಂಟನ್ನು ಫಂಕ್ಷನಿಂಗು ಅನ್ಫಂಕ್ಷನಲ್ ಆಗಿರುತ್ತೆ, ರೈಟ್. ಸೊ ಇದಕ್ಕೆ ನಾವು ಪಾರ್ಷಲ್ ಶಾರ್ಟ್ ಸರ್ಕಿಟ್ ಅಂತ ಕರಿತೀವಿ. ಅದು ಇದು ಇರ್ಬೋದು, ಈ ಪರ್ಟಿಕ್ಯುಲರ್ ರೆಸಿಸ್ಟರ್ ಇರ್ಬೋದು, ಅಥವಾ ಈ ಪರ್ಟಿಕ್ಯುಲರ್ ರೆಸಿಸ್ಟರ್ ಇರ್ಬೋದು, ಅಥವಾ ಈ ಪರ್ಟಿಕ್ಯುಲರ್ ರೆಸಿಸ್ಟರ್ ಇರ್ಬೋದು. ಯಾವುದಾದ್ರೂ ಒಂದು ಕಾಂಪೊನೆಂಟು ಅಲ್ಲಿ ಶಾರ್ಟ್ ಆಗಿರುತ್ತೆ. ಅದಕ್ಕೆ ನಾವು ಪಾರ್ಷಲ್ ಶಾರ್ಟ್ ಸರ್ಕಿಟ್ ಅಂತ ಕರಿತೀವಿ. ಸೊ ಡೆಡ್ ಶಾರ್ಟ್ ಸರ್ಕಿಟ್. ಇನ್ ಡೆಡ್ ಶಾರ್ಟ್ ಸರ್ಕಿಟ್ what happens is the phase wire or positive line is connected directly to the negative line without any resistor or any loads containing in it. ಇಲ್ಲಿ ನಾವು ಈ ಸರ್ಕಿಟ್ನಲ್ಲಿ ನಾವು ನೋಡೋದಾದರೆ ಈ ಪಾತ್ನಲ್ಲಿ ಅಥವಾ ಈ ಪಾಸಿಟಿವ್ ಪಾತು ನೆಗೆಟಿವ್ ಪಾತಿಗೆ ಬಂದು ಸೇರಬೇಕಪ್ಪ ಅಂದರೆ ನಿಯಮದ ಪ್ರಕಾರ ಅದು ಲೋಡ್ ಮೂಲಕ ಪಾಸಾಗಿ ಅದು ಬಂದು ಈ ನೆಗೆಟಿವ್ ಪಾಯಿಂಟಿಗೆ ಅದು ಸೇರಬೇಕಾಗಿರುತ್ತೆ. ಆದರೆ ಇಲ್ಲಿ ಡೈರೆಕ್ಟ್ ಪಾಸಿಟಿವ್ ಪಾತು ಯಾವುದೇ ಲೋಡ್ ಇಲ್ಲದೇ ನೆಗೆಟಿವ್ ಪಾತಿಗೆ ಅದು ಕನೆಕ್ಟ್ ಆಗಿದೆ. ಸೊ ಇದಕ್ಕೆ ನಾವು ಡೆಡ್ ಶಾರ್ಟ್ ಸರ್ಕಿಟ್ ಅಂತ ಕರೀತೇವೆ. ಸೊ ಇನ್ ಡೆಡ್ ಶಾರ್ಟ್ ಸರ್ಕಿಟ್ the total current is 0. ಇಲ್ಲಿ ಕರೆಂಟ್ ಏನಿರುತ್ತಲ್ಲ ಈ ಪರ್ಟಿಕ್ಯುಲರ್ ಪಾತ್ನಲ್ಲಿ ಅಥವಾ ಈ ಒಂದು R1, R2, R3 ಅಲ್ಲಿ ಯಾವುದೇ ಕರೆಂಟ್ ಹರಿಯೋದಿಲ್ಲ. ಅದಕ್ಕಾಗಿ ಟೋಟಲ್
ಬೈಪಾಸ್ ಆಗಿರುತ್ತೆ. ಈ ಕರೆಂಟು ಇಲ್ಲಿಂದ ಫ್ಲೋ ಅಥವಾ ಕನೆಕ್ಟ್ ಆಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಎಮಿಟ್ನಲ್ಲಿ ಹೈ ಕರೆಂಟು ಫ್ಲೋ ಆಗಿರುತ್ತೆ, ಹ್ಯೂಜ್ ಕರೆಂಟ್ ಫ್ಲೋ ಆಗುತ್ತೆ. ಯಾಕಂದರೆ ಇಲ್ಲಿ ಝೀರೋ ರೆಸಿಸ್ಟೆನ್ಸ್ ಇರೋದ್ರಿಂದ ಇದಕ್ಕೆ ಸಲೀಸಾಗಿ ಮಾರ್ಗ ಸಿಕ್ಕಂತಾಗಿ ಕರೆಂಟಿಗೆ ಜಾಸ್ತಿ ಒಂದು ಅಥವಾ ಈ ಒಂದು ಎಮಿಟರ್ನಲ್ಲಿ ಜಾಸ್ತಿ ಪ್ರಭಾವ ಬೀರುತ್ತೆ. ಅದಕ್ಕಾಗಿ ಈ ಕರೆಂಟ್ ಅಥವಾ ಈ ಎಮಿಟರು ಜಾಸ್ತಿ ಕರೆಂಟನ್ನು ತೋರಿಸುತ್ತೆ. ಸೊ ದಿಸ್ ಇಸ್ ಡೆಡ್ ಶಾರ್ಟ್ ಸರ್ಕ್ಯೂಟ್. ಸೊ ಕರೆಂಟ್ ಹ್ಯಾಸ್ ಅ ಈಸಿ ಪಾತ್ when these 1, 2, 3 components are shorted, or because these particular resistors or loads offer a zero value resistance or zero resistance for the flow of current. So the current flows very easy to this point, right? And this emitter shows or indicates a huge amount of flow of current through it, right? So this is ಡೆಡ್ ಶಾರ್ಟ್ ಸರ್ಕ್ಯೂಟ್ನಲ್ಲಿ ಎಲ್ಲ ಕಂಪೋನೆಂಟ್ಸ್ಗಳು ಶಾರ್ಟ್ ಆಗಿರ್ತವೆ. ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಡೈರೆಕ್ಟಾಗಿ ವಿತೌಟ್ ಎನಿ ಲೋಡ್ಸು ಡೈರೆಕ್ಟಾಗಿ ಅದು ಶಾರ್ಟ್ ಆಗಿರುತ್ತೆ. ಅದಕ್ಕೆ ನಾವು ಡೆಡ್ ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಈ ಶಾರ್ಟ್ ಸರ್ಕ್ಯೂಟು ಸೀರೀಸ್ ಶಾರ್ಟ್ ಸರ್ಕ್ಯೂಟನ್ನು ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಆರ್ ಹೌ ಕ್ಯಾನ್ ವಿ ಪ್ರೊಟೆಕ್ಟ್ ದಟ್ ಶಾರ್ಟ್ ಸರ್ಕ್ಯೂಟ್ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಈ ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ಯಾವುದೇ ಶಾರ್ಟ್ ಸರ್ಕ್ಯೂಟು ಆಗುವುದನ್ನು ನಾವು ತಿಳ್ಕೋಬೇಕು ಅಥವಾ ಅದನ್ನು ಕಂಡುಹಿಡಬೇಕಪ್ಪ ಅಂದರೆ ನಾವು ಮೇನ್ ಕಂಪೋನೆಂಟು ಫ್ಯೂಸನ್ನು ಅಳವಡಿಸ್ಬೇಕು ಸರ್ಕ್ಯೂಟ್ನಲ್ಲಿ, ಸೀರೀಸ್ ಸರ್ಕ್ಯೂಟ್ನಲ್ಲಿ. ಸೊ ಇಟ್ ಈಸ್ detected or protected. Already this series circuit, short circuit, can be protected by connecting fuse or fuse. Actually this is a simple and very not more complex. A simple fuse can be connected in series with all this component. By this we can protect the short circuit, dangers of short circuit actually. And how can we indicate the short circuit? Short circuit ಅನ್ನು ಯಾವ ರೀತಿ ಫೈಂಡ್ ಮಾಡೋದು? ಇಲ್ಲಿ ಸೀರೀಸ್ ಆಗಿ ಒಂದು ಎಮಿಟರ್ ಕನೆಕ್ಷನ್ ಮಾಡೋದ್ರಿಂದ ಆ ಎಮಿಟರ್ನಲ್ಲಿ ಅಕಸ್ಮಾತಾಗಿ ಶಾರ್ಟ್ ಆಗಿದ್ದರೆ ಅಲ್ಲಿ ಕರೆಂಟು ಸಹಜ ಕರೆಂಟ್ ಇರೋದಿಲ್ಲ, ಅಲ್ಲಿ ಏನಾಗುತ್ತೆ ಜಾಸ್ತಿ ಕರೆಂಟ್ ತೋರಿಸುತ್ತೆ, ಹ್ಯೂಜ್ ಕರೆಂಟ್ ತೋರಿಸುತ್ತೆ ಅನ್ನೋದನ್ನು ನಾವು ಲಾಸ್ಟ್ ಸ್ಲೈಡ್ನಲ್ಲಿ ನಾವು ನೋಡಿದ್ವಿ. ಅದೇ ರೀತಿ ಎಮಿಟರ್ನ ಅಳವಡಿಸಿರೋದ್ರಿಂದ ಮತ್ತು ಒಂದು ವೋಲ್ಟ್ ಮೀಟರ್ ಪ್ರತಿ ಕಾಂಪೊನೆಂಟ್ ಸೀರೀಸ್ ಕಾಂಪೊನೆಂಟಿನ ಪ್ಯಾರಲಲ್ ಆಗಿ ವಿ ಕನೆಕ್ಟ್ ಬೈ ಕನೆಕ್ಟಿಂಗ್ ವೋಲ್ಟ್ ಮೀಟರ್ across every series component in that circuit. ಆ ವೋಲ್ಟ್ ಮೀಟರ್ ಏನಾಗಿರುತ್ತೆ, ಆ ವೋಲ್ಟ್ ಮೀಟರ್ ಇಟ್ ಶೋಸ್ ಝೀರೋ ವ್ಯಾಲ್ಯೂ ರೆಸಿಸ್ಟೆನ್ಸ್, ಝೀರೋ ವ್ಯಾಲ್ಯೂ ವೋಲ್ಟೇಜ್. ಇಲ್ಲಿ ಸಪೋಸ್ ಇಫ್ ದಿಸ್ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಇಸ್ ಶಾರ್ಟೆಡ್, ಇದು ಶಾರ್ಟ್ ಆಗಿತ್ತಂದರೆ ಈ ಒಂದು ವೋಲ್ಟ್ ಮೀಟರ್ನಲ್ಲಿ ಝೀರೋ ವ್ಯಾಲ್ಯೂ ತೋರಿಸುತ್ತೆ. ಅದು ಶಾರ್ಟ್, ಇಫ್ ಇಟ್ ಈಸ್ ನಾಟ್ ಶಾರ್ಟೆಡ್, ಇಫ್ ಇಟ್ ಈಸ್ ಇನ್ ಅ ಗುಡ್ ಕಂಡೀಷನ್, ಅದು ಏನಾಗಿರುತ್ತೆ ಅಲ್ಲಿ ಪರ್ಟಿಕ್ಯುಲರ್ ಡ್ರಾಪ್ ವೋಲ್ಟೇಜನ್ನು ತೋರಿಸುತ್ತೆ. ಯಾವಾಗ ಅದು ಡ್ರಾಪ್ ವೋಲ್ಟೇಜ್ ತೋರಿಸಲ್ಲ ಆವಾಗ ನಾವು ಈ ಪರ್ಟಿಕ್ಯುಲರ್ ಕಾಂಪೊನೆಂಟು ಶಾರ್ಟ್ ಆಗಿದೆ ಅಂತ ತಿಳ್ಕೋಬೇಕು, ರೈಟ್? ಸೊ ದಿಸ್ ಇಸ್ ಪ್ರೊಟೆಕ್ಟಿಂಗ್ ಆ್ಯಂಡ್ ಡಿಟೆಕ್ಟಿಂಗ್ ದಿ ಶಾರ್ಟ್ ಸರ್ಕ್ಯೂಟ್. ಓಪನ್ ಸೀರೀಸ್ ಶಾರ್ಟ್ ಸರ್ಕ್ಯೂಟ್, ಓಪನ್ ಕನೆಕ್ಷನ್ ಅಂತ ಕರಿತೀವಿ ನಾವು. ಓಪನ್ ಅಂದರೆ ಸರ್ಕ್ಯೂಟನ್ನು ಒಂದು ಡಿಸ್ಕನೆಕ್ಷನ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಸರ್ಕ್ಯೂಟ್ ನಾವು ಇಲ್ಲೊಂದು ಡಯಾಗ್ರಾಮ್ ಅಥವಾ ಸರ್ಕ್ಯೂಟ್ ಡಯಾಗ್ರಾಮ್ ಇದೆ. ಇದರ ಪ್ರಕಾರ ನಾವು ಹೇಳೋದಾದರೆ ಇಲ್ಲಿ ಎಮಿಟರ್ ಮುಖಾಂತರ ರೆಜಿಸ್ಟರ್ 1, 2, 3
ಕನೆಕ್ಷನ್ ಆಗಬೇಕಾಗಿತ್ತು, ಆದರೆ ಈ ಡಯಾಗ್ರಾಮ್ನಲ್ಲಿ 1, 2 ಕನೆಕ್ಷನ್ ಆಗಿದ್ದಾವೆ, ಆದರೆ ಪಾತ್ ಇಲ್ಲಿ ಕ್ಲೋಸ್ ಆಗಿಲ್ಲ, ಕ್ಲೋಸ್ ಪಾತ್ ಆಗಿಲ್ಲ. ಕರೆಂಟಿಗೆ ಯಾವಾಗಲೂ ಕ್ಲೋಸ್ ಪಾತ್ ಇರಬೇಕು, ಆದರೆ ಕ್ಲೋಸ್ ಪಾತ್ ಆಗಿಲ್ಲ. ಇಲ್ಲಿ ಸರ್ಕ್ಯೂಟ್ ಓಪನ್ ಆಗಿದೆ ಅಥವಾ ಬ್ರೋಕನ್ ಆಗಿದೆ ಅಂತ ನಾವು ಹೇಳ್ಬೋದು. ದಿಸ್ ಇಸ್ ಕಾಲ್ಡ್ ಓಪನ್ ಇನ್ ಸೀರೀಸ್ ಸರ್ಕ್ಯೂಟ್. ಇಲ್ಲಿ ಓಪನ್ ಆಗಿದೆ. ಸೊ ಈ ರೀತಿ ಇರ್ತಕ್ಕಂಥ ಸರ್ಕ್ಯೂಟಿಗೆ ನಾವು ಓಪನ್ ಸರ್ಕ್ಯೂಟ್ ಅಂತ ನಾವು ಕರಿಬೋದು. ಇಲ್ಲಿ 18 ವೋಲ್ಟಿನ ಅಥವಾ 18 ವೋಲ್ಟ್ ಸಪ್ಲೈ is connected to R1, R2 and R3 resistor. The fuse, and here it is connected through an emitter. So what happens here? The current should flow in the closed path. The current should be connected or connection. The current should start from flowing negative to, and again it should meet this point actually. So in this particular circuit, that particular work or that particular task is not been done because of this wire is been broken, or this connection path is been open actually. So what happens? The current starts flowing from negative potential. It flows through emitter, resistor R2, and it cannot move to R3 because of this broken path. So the circuit cannot be completed, and it can be said this is an open circuit. ಇದಕ್ಕೆ ನಾವು ಓಪನ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಈ ಓಪನ್ ಸರ್ಕ್ಯೂಟನ್ನು ಇಲ್ಲಿ ನಾವೇನು ಮಾಡ್ತೀವಿ, ಸೀರೀಸ್ ಸರ್ಕ್ಯೂಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ನಾವು ವೋಲ್ಟ್ ಮೀಟರ್ನ ಈ ಥರ ಪ್ರತಿ ಕಂಪೌಂಡಿಂದ ಒಂದು ಅಕ್ರಾಸ್ ಅಥವಾ ಪ್ಯಾರಲಲ್ ಆಗಿ ವೋಲ್ಟ್ ಮೀಟರ್ ಕನೆಕ್ಷನ್ ಮಾಡಿಬಿಟ್ಟು ಇಲ್ಲಿ ಏನಾಗಿರುತ್ತೆ, ಆ ವೋಲ್ಟ್ ಮೀಟರು 0 ತೋರಿಸ್ಬೇಕು. ಓಕೆ, ಇಲ್ಲಿ 0 ತೋರಿಸ್ಬೇಕು. ಇದು ಕೂಡ 0 ಇದೆ. ಸೊ ಇದು ಓಪನ್ ಸರ್ಕ್ಯೂಟನ್ನು ಡಿಟೆಕ್ಟ್ ಮಾಡ್ತಕ್ಕಂಥ ವಿಧಾನ ಪ್ರತಿ ಕಂಪೋನೆಂಟ್. ಓಕೆ, ಆ್ಯಂಡ್ ಇಲ್ಲಿ ಈ ಒಂದು ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಸೊ ಈ ಪಾಯಿಂಟ್ ಅಂದರೆ ಯಾವ ವೈರ್ ಓಪನ್ ಆಗಿರುತ್ತಲ್ಲ ಅಥವಾ ಯಾವ ಪಾತ್ ಡಿಸ್ಕನೆಕ್ಟ್ ಆಗಿರುತ್ತಲ್ಲ ಆ ಪಾಯಿಂಟು ಮತ್ತು ಈ ಸಪ್ಲೈ ಪಾಯಿಂಟಿನ ಮಧ್ಯೆ ವೋಲ್ಟ್ ಮೀಟರ್ ಕನೆಕ್ಷನ್ ಮಾಡಿದರೆ ಇಲ್ಲಿ ನಿಮ್ಮ ಸಪ್ಲೈ ವೋಲ್ಟೇಜ್ ಏನಿದೆಯಲ್ಲ ಆ ಸಪ್ಲೈ ವೋಲ್ಟೇಜ್ ಇಲ್ಲಿ ತೋರಿಸಬೇಕು. ಫಾರ್ ಎಕ್ಸಾಂಪಲ್, ನಾವು 18 volts is connected to this circuit, and this voltmeter should indicate 18 volts. So this is identifying the open circuit in series connection, right? So detecting open in series circuit, right? So this is, see if this part is open. Now ಇಲ್ಲಿ ನೋಡಿ, ಈ ಒಂದು ಸರ್ಕ್ಯೂಟ್ನಲ್ಲಿ ಇಲ್ಲಿ ಕಾಂಪೋನೆಂಟನ್ನೇ ಬ್ರೇಕ್ ಆಗಿದೆ. ನಾವು ಲಾಸ್ಟ್ ಡಯಾಗ್ರಾಮ್ನಲ್ಲಿ ವೈರ್ ಕಟ್ ಆಗಿತ್ತು ಅಥವಾ ಬ್ರೇಕ್ ಡೌನ್ ಆಗಿತ್ತು. ಇಲ್ಲಿ ಏನಾಗಿದೆ, ಈ ಒಂದು ಕಾಂಪೋನೆಂಟ್ನೇ ಟೋಟಲಿ ಓಪನ್ ಆಗಿದೆ, ಒಳಗಡೆ ಕನೆಕ್ಷನ್ನ ಬಿಟ್ಕೊಳ್ತಾರೆ. ಸೊ ಹೀಗಾಗಿ ಇಲ್ಲಿ ಕನೆಕ್ಷನ್ ಮಾಡೋದ್ರಿಂದ ವೋಲ್ಟ್ ಮೀಟರ್ ಈ ಪಾಯಿಂಟಿಗೆ ಅಂದರೆ ಈ ಪೂರ್ತಿ ಪಾಯಿಂಟು ನಾವು ನೆಗೆಟಿವ್ ಅಂತ ತಗೊಳ್ತೀವಿ. ಈ ಪೂರ್ತಿ ಲೈನ್ ಅಥವಾ ಪಾತು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡೋದಾದರೆ ಇಲ್ಲಿ ನಾವು ಕನೆಕ್ಷನ್ ವೋಲ್ಟ್ ಮೀಟರ್ ಕನೆಕ್ಷನ್ ಮಾಡಿದರೆ ಇದು ನಮಗೆ ಸಪ್ಲೈ ವೋಲ್ಟೇಜ್ ಎಷ್ಟಿದೆ ಅಲ್ಲ ಅಷ್ಟೇ ವೋಲ್ಟೇಜ್ ಇದು ತೋರಿಸ್ಬೇಕು. ವೋಲ್ಟ್ ಮೀಟರ್ ಶುಡ್ ಇಂಡಿಕೇಟ್ಸ್ 18 volts, right? So this is detecting open in series circuit, right friends? Short circuit in parallel connection or parallel circuit we can see. So parallel circuit, as we have seen earlier, so it is a connection of end to end connection. So this is a parallel circuit.
So in this parallel circuit, the total or the line is being connected directly to our phase, as in AC we can say that phase is directly connected with to neutral we can say, and in DC positive is directly connected to negative point without any loads. Okay, without any loads. So ಇದು ನಾವು ಶಾರ್ಟ್ ಸರ್ಕ್ಯೂಟ್ ಇನ್ ಪ್ಯಾರಲಲ್ ಕನೆಕ್ಷನ್ ಅಂತ ಹೇಳ್ಬೋದು. ಡೈರೆಕ್ಟಾಗಿ ಕನೆಕ್ಷನ್ ಆಗಿದೆ, ಇಲ್ಲಿ ಪಾಯಿಂಟ್ ಎ ಮತ್ತು ಬಿ ಡೈರೆಕ್ಟ್ ಕನೆಕ್ಷನ್ ಆಗಿದೆ. ಓಕೆ, ನೋ ಮ್ಯಾಟರ್ ಇಲ್ಲಿ ರೆಸಿಸ್ಟೆನ್ಸ್ ಇದ್ದರೂ ಕೂಡ ಇಲ್ಲಿ ಪಾತ್ಗಳು ಸಲೀಸಾಗಿ ಕರೆಂಟಿನ ಒಂದು ಪಾತ್ ಬಹಳ ಒಂದು ಈಸಿಯಾಗಿ ಕರೆಂಟಿಗೆ ಒಂದು ಝೀರೋ ರೆಸಿಸ್ಟೆನ್ಸನ್ನು ಆಫರ್ ಮಾಡೋದ್ರಿಂದ ಇದು ನಾವು ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಸಪೋಸ್ ಇದು ಕನೆಕ್ಷನ್ ಆಗಿದ್ದಿಲ್ಲಪ್ಪ ಅಂದರೆ ಇದಕ್ಕೆ ನಾವು ನಾರ್ಮಲ್ ಸರ್ಕ್ಯೂಟ್ ಅಂತ ಹೇಳ್ಬೋದು. ಆದರೆ ಇದು ಈ ಸದ್ಯಕ್ಕೆ ನಾರ್ಮಲ್ ಸರ್ಕ್ಯೂಟ್ ಅಲ್ಲ, ಸೊ ಹೀಗಾಗಿ ಇದಕ್ಕೆ ಶಾರ್ಟ್ ಸರ್ಕ್ಯೂಟ್ ಅಂತ ನಾವು ಕರಿಬೋದು. ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಯೂಶ್ವಲಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದಾಗ we have seen the parallel circuit is being used in domestic, almost in domestic. For domestic purpose, parallel circuit can be mostly used actually, and ಅದಕ್ಕಾಗಿ ಈ ಶಾರ್ಟ್ ಸರ್ಕ್ಯೂಟ್ ಒಂದು ಬಲ್ಪಿನ ಒಂದು ಚಿತ್ರಣ ಇದು ತೋರಿಸಿದ್ದಾರೆ ಅವರು. ಒಂದು ಬಲ್ಪು ಮತ್ತು ವೈರ್ನಲ್ಲಿ ಇರೋದು 2 ಪಾಯಿಂಟ್ಸ್ ಇರುತ್ತೆ. ಫೇಸ್ ನ್ಯೂಟ್ರಲ್ AC ಅಂದರೆ DC ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಹೇಳಿ. ಇಲ್ಲಿ ಇನ್ಸುಲೇಷನ್ ಇಲ್ಲಿ ಸ್ವಲ್ಪ ಬಲ್ಜ್ಡ್ ಆಗಿಬಿಟ್ಟು ಇಲ್ಲಿ 2 ವೈರು ಕನೆಕ್ಷನ್ ಆಗಿದೆ, ಅದಕ್ಕೆ ನಾವು ಶಾರ್ಟ್ ಕನೆಕ್ಷನ್ ಅಂತ ಕರೀತೀವಿ. ಶಾರ್ಟ್ ಸರ್ಕ್ಯೂಟ್ ಈ ರೀತಿ ನಾವು ತೋರಿಸ್ಬೋದು ಅಥವಾ ನೋಡ್ಬೋದು. ಈ ಥರ ಆಗಿರೋದ್ರಿಂದ ಸರ್ಕ್ಯೂಟ್ ಹೀಗಿರಬೇಕಾಗಿತ್ತು. ಸಪ್ಲೈಲಿಂದ ಒಂದು ಪಾಯಿಂಟು, ನೆಕ್ಸ್ಟ್ ಆ ಪಾಯಿಂಟ್ ಮೂಲಕ ಆ ಪಾಯಿಂಟ್ ಲೋಡಿಗೆ, ಮತ್ತು ಲೋಡ್ಲಿಂದ ಪಾಸಿಟಿವ್ ಪಾಯಿಂಟ್, ರೈಟ್. ಅಂದರೆ ಸಪ್ಲೈ ಡೈರೆಕ್ಟಾಗಿ ಪಾಸ್ ಆಗೋ ಬದಲಾಗಿ ಲೋಡ್ ಮೂಲಕ ಅದು ಪಾಸ್ ಆಗಬೇಕು ಅಥವಾ ನೀವು ಕ್ಲೋಸ್ ಆಗಬೇಕು ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಆದರೆ ಸರ್ಕ್ಯೂಟ್ ಇಲ್ಲಿ ಏನಾಗಿದೆ, ಶಾರ್ಟ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೆಸಿಸ್ಟೆನ್ಸ್ನೂ ಇಲ್ಲ ಅಥವಾ ಲೋಡು ಕೂಡ ಇಲ್ಲ. ಈ ರೀತಿ ಸರ್ಕ್ಯೂಟ್ ಆಗಿದೆ. ಇದಕ್ಕೆ ನಾವು ಶಾರ್ಟ್ ಸರ್ಕ್ಯೂಟ್ ಅಂತ ಓಪನ್ ಕನೆಕ್ಷನ್ ಆಗಿದೆ. ಓಕೆ, ಈಗ ಪ್ರೊಟೆಕ್ಷನ್ ಯಾವ ರೀತಿ ಮಾಡಬೇಕು? ಪ್ರೊಟೆಕ್ಷನ್ ಆಫ್ ಶಾರ್ಟ್ ಸರ್ಕ್ಯೂಟ್ ಇನ್ ಪ್ಯಾರಲಲ್ ಸರ್ಕ್ಯೂಟ್. ಸೊ ಇಲ್ಲಿ ಶಾರ್ಟ್ ಸರ್ಕ್ಯೂಟನ್ನು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಅಥವಾ ಶಾರ್ಟ್ ಸರ್ಕ್ಯೂಟ್ನಿಂದ ಲೋಡ್ಗಳನ್ನು ರಕ್ಷಣೆ ಮಾಡುವಂಥದ್ದು ಭಾಳ ಒಳ್ಳೆಯ ವಸ್ತು ಇಲೆಕ್ಟ್ರಾನಿಕ್ಸ್ನಲ್ಲಿ ಅಥವಾ ಎಲೆಕ್ಟ್ರಿಕಲ್ನಲ್ಲಿ ಯಾವುದು ಅಂದರೆ ಅದು ಫ್ಯೂಸು ಅಥವಾ MCB. ಇವುಗಳನ್ನು ಲೋಡಿನ ಜೊತೆ ಸೀರೀಸಾಗಿ ಕನೆಕ್ಷನ್ ಮಾಡಬೇಕು, ಲೈನ್ನಲ್ಲಿನೇ ಕನೆಕ್ಷನ್ ಮಾಡಬೇಕು. ಸೊ ಇದಕ್ಕೆ ನಾವು ಲೈನ್ ಅಂದರೆ ಲೈವ್ ವೈರ್ ಎಲ್ಲಿ ಹರಿಯುತ್ತಲ್ಲ ಆ ಪಾತ್ನಲ್ಲಿ ನಾವು ಫ್ಯೂಸನ್ನು ಅಳವಡಿಸ್ಬೇಕು. MCB ಕೂಡ ಅದೇ ಪಾತ್ನಲ್ಲಿ ಇರಬೇಕು. ಸೊ ಫ್ಯೂಸು ಅಥವಾ MCB ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಕರಿತೀವಿ. ಇದನ್ನು ಸಪ್ರೇಟಾಗಿ ಇದರ ವರ್ಕಿಂಗ್ ಪ್ರಿನ್ಸಿಪಲ್ಸನ್ನು ಡೀಟೇಲಾಗಿ ಬೇರೆ ಕ್ಲಾಸ್ನಲ್ಲಿ ನಾವು ನೋಡ್ತೀವಿ. ಸೊ ಫ್ಯೂಸು ಮತ್ತು MCBಯನ್ನು ಕನೆಕ್ಷನ್ ಸೀರೀಸ್ ಪಾತ್ನಲ್ಲಿ ಕನೆಕ್ಷನ್ ಮಾಡೋದ್ರಿಂದ, ಲೈವ್ ವೈರ್ನಲ್ಲಿ ಕನೆಕ್ಷನ್ ಮಾಡೋದ್ರಿಂದ ನಾವು ಈ ಶಾರ್ಟ್ ಸರ್ಕ್ಯೂಟನ್ನು ಅಥವಾ ಶಾರ್ಟ್ ಸರ್ಕ್ಯೂಟ್ಲಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ನಾವು ರಕ್ಷಣೆ ಮಾಡ್ಬೋದು. ಓಕೆ, ಸೊ ಇದು ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು ಇದು. ಇಲ್ಲಿ ಫ್ಯೂಸನ್ನು ಯಾವ ರೀತಿ ಅಳವಡಿಸೋದು, ಆ್ಯಕ್ಚುಲಿ ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಯಾವ ರೀತಿ ನಾವು ರಕ್ಷಣೆ ಮಾಡ್ತೀವಿ ಪ್ಯಾರಲಲ್ ಸರ್ಕ್ಯೂಟ್ ನೋಡಿ. ಫಾರ್ ಟೋಟಲ್ ಕರೆಂಟ್ ಫ್ಯೂಸನ್ನು ಕರೆಂಟಾಗಿ ನಾವು ಕನೆಕ್ಷನ್ ಮಾಡ್ಕೋಬೋದು, ಅಥವಾ
ಈಚ್ ಬ್ರ್ಯಾಂಚ್ ಒಂದೊಂದು ಬ್ರ್ಯಾಂಚಿಗೆ ಒಂದೊಂದು ಫ್ಯೂಸನ್ನು ಹಾಕಿಬಿಟ್ಟು ಆ ಬ್ರ್ಯಾಂಚ್ನಲ್ಲಿ ಇರ್ತಕ್ಕಂಥ ಲೋಡ್ಸ್ಗಳನ್ನು ರಕ್ಷಣೆ ಮಾಡ್ಕೊಬೋದು. ಸೊ ಈ ಒಂದು ಎ ಫಿಗರ್ನಲ್ಲಿ ಈ ಫ್ಯೂಸು ಕನೆಕ್ಷನ್ ಆಗಿದೆ. ಹೇಗೆ ಕನೆಕ್ಷನ್ ಆಗಿದೆ? ಈ ಫ್ಯೂಸು ಕಾಮನ್ ಆಗಿ ಈ 2 ಲ್ಯಾಂಪ್ಸು ಮತ್ತು ಒಂದು ರೆಸಿಸ್ಟಿವ್ ಲೋಡ್ಸ್ ಇದೆ. 1 2 3 ಲೋಡ್ಸ್ಗಳಿಗೆ ಇದೇ ಒಂದು ಫ್ಯೂಸು ಕಾಮನ್ ಆಗಿದೆ. ಅಂದರೆ ಇದೇ ಪಾಯಿಂಟ್ಲಿಂದ ಇಲ್ಲಿ ಸರ್ಕಿಟ್ ಜೋಡಣೆ ಆಗಿದೆ. ಅದೇ ಫ್ಯೂಸು ಇಲ್ಲಿ ನೋಡಿ, ರೈಟ್. ಸೊ ಈ ಪಾಯಿಂಟಿಗೆ ಕೂಡ ಅದು ಕನೆಕ್ಷನ್ ಆಗಿರೋದ್ರಿಂದ ಇಲ್ಲಿ ಕೂಡ ಒಂದು ಲೋಡ್ ಇದೆ. ಇದಕ್ಕೆ ನಾವು ಹೀಟರ್ ಅಂತ, ಸಿಂಬಲ್ ಆಫ್ ಹೀಟರ್, ಇದು ಹೀಟರ್. ಸೊ ಹೀಟರ್ ಕೂಡ ಅದೇ ಒಂದು ಫ್ಯೂಸು ಕಾಮನ್ ಆಗಿದೆ. ಅದೇ ಥರನಾಗಿ ನಾರ್ಮಲ್ ಆಗಿ ಇದೊಂದು ಸರ್ಕಿಟ್ ಕಂಪ್ಲೀಟ್ ಆಗಿದೆ. ಇದು ಪಾಸಿಟಿವ್ ಪಾಯಿಂಟು, ಇದು ನೆಗೆಟಿವ್. ಸೊ ಇದಕ್ಕೆ ಒಂದೇ ಫ್ಯೂಸು 2 ಬ್ರಾಂಚ್, ಇದೊಂದು ಬ್ರಾಂಚ್ ಅಂತ ನಾವು ತೊಗೊಳ್ಳೋದಾದರೆ, ಇದೊಂದು ಬ್ರಾಂಚ್ 2 ಬ್ರಾಂಚ್ ಅಂತ ನಾವು ತೊಗೊಳ್ಳೋದಾದರೆ ಒಂದೇ ಫ್ಯೂಸು 2 ಬ್ರಾಂಚಿಗೆ ಕಾಮನ್ ಆಗಿದೆ. ಓಕೆ, ಇದು ಸಾಮಾನ್ಯವಾಗಿ ನಾವು ಮೇನ್ ಫ್ಯೂಸ್ ಅಂತ ಕರಿತೀವಲ್ಲ ಆ ರೀತಿ. ಹಾಗೆ ಮನೆಗಳಲ್ಲಿ ಮೇನ್ ಫ್ಯೂಸ್ ಬ್ಲೋನ್ ಆಫ್ ಆದರೆ ರೂಮ್ನಲ್ಲಿರ್ತಕ್ಕಂಥ ಎಲ್ಲ ಲೈಟ್ಸ್ಗಳು ಆಫ್ ಆಗ್ತಾವಲ್ಲ, ಅದೇ ರೀತಿ ಒಂದೇ ಒಂದು ಫ್ಯೂಸ್ ಕನೆಕ್ಷನ್ ಮಾಡೋದ್ರ ಮುಖಾಂತರ ನಾವು ಟೋಟಲ್ ಕರೆಂಟನ್ನು ಕಂಟ್ರೋಲ್ ಮಾಡ್ಬೋದು, ಅಥವಾ ಆ ರೂಮ್ನಲ್ಲಿ ಅಥವಾ ಆ ಬ್ರಾಂಚ್ನಲ್ಲಿ ಇರ್ತಕ್ಕಂಥ ಲೋಡ್ಸನ್ನು ಸೇವ್ ಮಾಡ್ಬೋದು, ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಶಾರ್ಟ್ ಸರ್ಕ್ಯೂಟ್ನಲ್ಲಿ. ಸೊ ಇದು ಟೋಟಲ್ ಕರೆಂಟ್. ನೆಕ್ಸ್ಟು ಬ್ರಾಂಚ್ ಫ್ಯೂಸ್ ಇನ್ ಬ್ರಾಂಚ್ ಮೂಲಕ ಪ್ರತಿಯೊಂದು ಬ್ರಾಂಚ್ಗೆ ಒಂದೊಂದು ಫ್ಯೂಸ್ ಹಾಕುವಂಥ ಒಂದು ವಿಧಾನ. ಇದು ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಇದು ಒಂದು ಬ್ರಾಂಚ್ ಆದರೆ ಇಲ್ಲಿ ಒಂದು ಆದರೆ ಸಾಮಾನ್ಯವಾಗಿ ಎಕ್ಸ್ಪೆನ್ಸಿವ್ ಇದ್ದರೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ವೇ ಆಫ್ ಕನೆಕ್ಷನ್ ಅಂತ ಹೇಳ್ಬೋದು. ಇಲ್ಲಿ 3 ಥರನಾದಂಥ ಲೋಡು ಒಂದು ಬ್ರ್ಯಾಂಚ್ನಲ್ಲಿ ಸಪ್ರೇಟ್, ಒಂದೊಂದು ಲೋಡಿಗೆ ಒಂದೊಂದು ಲ್ಯಾಂಪಿಗೆ ಅಂತ ತೊಗೋಬೋದು. ಒಂದೊಂದು ಫ್ಯೂಸ್ ಇದೆ, ಇದೊಂದು ಫ್ಯೂಸ್ ಇದೆ, ಇದೊಂದು ಫ್ಯೂಸ್ ಇದೆ, ರೈಟ್. ಸೊ ಪ್ರತಿಯೊಂದು ಬ್ರ್ಯಾಂಚಿಗೆ ಅಥವಾ ಪ್ರತಿಯೊಂದು ಲೋಡಿಗೆ ಒಂದೊಂದು ಫ್ಯೂಸನ್ನು ಕನೆಕ್ಷನ್ ಮಾಡಿದ್ದಾರೆ. ಓಕೆ, ಈ ಒಂದು ಡೈಗ್ರಾಮ್ನಲ್ಲಿ ನೋಡಿ, ಇಲ್ಲಿ ಹೀಟ್ರು ಕೂಡ ಅದು ಫ್ಯೂಸ್ ಮೂಲಕನೇ ಬೈಪಾಸ್ ಆಗಿದೆ. ಓಕೆ, ಸೊ ಇದಕ್ಕೆ ನಾವು ಈಚ್ ಬ್ರ್ಯಾಂಚ್ ಫ್ಯೂಸ್ ಕನೆಕ್ಷನ್, ಇದು ಟೋಟಲ್ ಕರೆಂಟ್ ಫ್ಯೂಸ್ ಕನೆಕ್ಷನ್ ಅಂತ ಕರಿತೀವಿ. ಈ ಥರ ಮಾಡೋದ್ರಿಂದ ನಾವು ಶಾರ್ಟ್ ಸರ್ಕ್ಯೂಟ್ನಿಂದ ರಕ್ಷಣೆಯನ್ನು ಪಡ್ಕೋಬೋದು ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ. ನೆಕ್ಸ್ಟ್, open in parallel circuit. So now in open can be said very much, it is not a more complex word. Open means breakage of a path or breakdown in link. ಸೊ ಇಲ್ಲಿ ನೋಡಿದರೆ ಓಪನ್ ಸರ್ಕ್ಯೂಟ್, ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಯಾವುದೇ ಥರನಾದಂಥ ಒಂದು ಲಿಂಕ್ ಇಲ್ಲ ಇದಕ್ಕೆ ಮತ್ತು ಇದಕ್ಕೆ, ಇಲ್ಲಿ ಕಟ್ ಆಗಿದೆ, ಇದಕ್ಕೆ ನಾವು ಓಪನ್ ಅಂತ ಕರಿತೀವಿ. ಇದು ಜಾಸ್ತಿ ಡೀಟೇಲ್ ಆಗಿ ಹೇಳುವಂಥ ಅವಶ್ಯಕತೆ ಬೀಳೋದಿಲ್ಲ ಅಂದ್ಕೊತೀನಿ. ಸೊ R1 R2 R3 ಪ್ಯಾರಲಲ್ ಕನೆಕ್ಷನ್ ಇದೆ. ಇಲ್ಲಿ ಕನೆಕ್ಷನ್ ಆಗಬೇಕಾಗಿತ್ತು ಆದರೆ ಇಲ್ಲಿ ಓಪನ್, ಇದಕ್ಕೆ ಓಪನ್ ಇನ್ ಪ್ಯಾರಲಲ್ ಸರ್ಕ್ಯೂಟ್, ಓಪನ್ ಸರ್ಕ್ಯೂಟ್ ಅಂತ ಕರೀಬೋದು. ಯಾವುದೇ ಥರದಂಥ ಸಪ್ಲೈ ಈಗ ಪಾಸ್ ಆಗೋದಿಲ್ಲ ಇದಕ್ಕೆ, ಬಿಕಾಸ್ ಇಲ್ಲಿ ಸರ್ಕ್ಯೂಟು ಕಂಪ್ಲೀಟ್ ಆಗಿಲ್ಲ. ಸರ್ಕ್ಯೂಟ್ ಕಂಪ್ಲೀಟ್ ಆದನ್ನಷ್ಟೇ ಈ ಲೋಡ್ಸಿಗೆ ಕರೆಂಟ್ ಸಪ್ಲೈ ಆಗುತ್ತೆ, ಆದರೆ ಇಲ್ಲಿ ಕಂಡೀಷನ್ ಅದು ಆಗಿಲ್ಲ. ನೋಡಿ, ಇಲ್ಲಿ ಈ ರೀತಿ ಓಪನ್ ಅಲ್ವಾ. ನಾವು ಲಾಸ್ಟ್ ಪ್ರೀವಿಯಸ್ ಡಯಾಗ್ರಾಮು ಈ ಒಂದು ಪಾಯಿಂಟ್ನಲ್ಲಿ ಓಪನ್ ಆಗಿತ್ತು. ಈಗ ನೆಕ್ಸ್ಟ್ ಈ ಡಯಾಗ್ರಾಮ್ನಲ್ಲಿ ಒಂದು ಕಾಂಪೋನೆಂಟು ಓಪನ್ ಆಗಿದೆ. ಅಂದರೆ ಇಲ್ಲಿ ಈ ಪರ್ಟಿಕ್ಯುಲರ್ ಕಾಂಪೋನೆಂಟು ಫಂಕ್ಷನಿಂಗ್ ಆಗಲ್ಲ. ಆ್ಯಕ್ಚುಲಿ ಇವೆರಡು ಫಂಕ್ಷನಿಂಗ್ ಆಗ್ತಾ ಇರುತ್ತೆ. ಕರೆಂಟ್ ಇದಕ್ಕೆ ಸಪ್ಲೈ ಆಗುತ್ತೆ, ಇದಕ್ಕೂ ಸಪ್ಲೈ ಆಗುತ್ತೆ. ಬಿಕಾಸ್ ಕರೆಂಟು ಇಂಡಿವಿಜುವಲ್, ಅಂದರೆ ಇದು ಬೇರ್ಪಡಿಕೆ ಆಗೋದ್ರಿಂದ ಈ ಪರ್ಟಿಕ್ಯುಲರ್ R1 ಮತ್ತು R3ಗೆ ಯಾವುದೇ ಥರನಾದಂಥ ತೊಂದರೆ ಉಂಟಾಗಲ್ಲ. ಸಮಸ್ಯೆ ಆಗುವಂಥದ್ದು R2 ಅಷ್ಟೇ. R2 ಓಪನ್ ಆಗಿದೆ. ಓಕೆ, ಪ್ಯಾರಲಲ್ ಸರ್ಕ್ಯೂಟ್ ಆಗಿದೆ. ಆ್ಯಕ್ಚುಲಿ ನಾವು ಇದು ಫಸ್ಟ್ ನಾವು ಗಮನ ಇಟ್ಕೋಬೇಕು. ಒಂದು ಕಾಂಪೊನೆಂಟ್ ಓಪನ್ ಆದರೆ ಮಿಕ್ಕಿದ್ದಕ್ಕೆ
ಯಾವುದೇ ತೊಂದರೆ ಆಗಲ್ಲ ಪ್ಯಾರಲಲ್ ಸರ್ಕ್ಯೂಟ್. ಸಪೋಸ್ ಒಂದು ರೂಮ್ನಲ್ಲಿ ಇರ್ತಕ್ಕಂಥ ಬಲ್ಬು ಅಥವಾ ಲ್ಯಾಂಪು ಆಫ್ ಆದರೆ ನಾವು ಹಾಗೆ ಬೇರೆ ರೂಮ್ನಲ್ಲಿ ಇರ್ತಕ್ಕಂಥ ಲೋಡ್ಸ್ಗಳು ಅವು ಚಾಲ್ತಿಯಲ್ಲಿ ಅಥವಾ ಅವು ಚಲಾವಣೆಯಲ್ಲಿ ಇರ್ತವೆ, ಅವು ತಮ್ಮ ಕೆಲಸ ಅಥವಾ ಅವು ಆಫ್ ಆಗಲ್ಲ ಆ್ಯಕ್ಚುಲಿ. ಹಾಗೆಯೇ ಇಲ್ಲಿನೂ ಕೂಡ ಒಂದು ರೆಸಿಸ್ಟರ್ ಓಪನ್ ಆಗಿರೋದ್ರಿಂದ ಬೇರೆ ರೆಸಿಸ್ಟರ್ಗಳು ಯಾವುದೇ ತೊಂದರೆ ಆಗಲ್ಲ. ಸೊ ಇದು ಓಪನ್ ಇನ್ ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಓಪನ್ ಅನ್ನು ಈ ರೀತಿ ನಾವು ತೋರಿಸ್ತೇವೆ. ಓಕೆ, ಥ್ಯಾಂಕ್ ಯು.